ಬಂಗುಡೆ ಉಪ್ಪು ಮುಂಚಿ ಹೆಸರು ಕೇಳಿದ್ದೀರಾ? ಹೆಸರು ಎಷ್ಟು ಸ್ಪೆಷಲ್ ಆಗಿದೆ, ಈ ಡಿಶ್ ಕೂಡ ಅಷ್ಟೇ ಸ್ಪೆಷಲ್ ಆಗಿದೆ. ಹೆಂಗಂತ ಕೇಳ್ತಾ ಇದ್ದೀರಾ? ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪೆಪ್ಪರ್ ಹಬ್ ಚಾನಲ್. ನಾನಿಲ್ಲಿ ಇವತ್ತು 4 ಬಂಗುಡೆ ಮೀನನ್ನು ತಗೊಂಡಿದ್ದೀನಿ. ನಿಮ್ಮ ಸೈಡ್ ಇದಕ್ಕೆ ಏನಂತಾರೋ ಗೊತ್ತಿಲ್ಲ, ಕೆಲವರು ಇದಕ್ಕೆ ಬಾಂಗಡ ಅಂತ ಕರೀತಾರೆ. ನಮ್ಮ ಮಂಗಳೂರು ಸೈಡ್ ಇದಕ್ಕೆ ಬಂಗುಡೆ ಅಂತ ಹೇಳ್ತೀವಿ ನಾವು. ಸೊ ಇದನ್ನ ನಾನು ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಸಿಲ್ವರ್ ಫಿಶ್ ತೋರಿಸ್ದಂಗೆ ಉಪ್ಪನ್ನ ಕಲಿಸ್ಬಿಟ್ಟು ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಾನು ಇಲ್ಲಿ ಎಲ್ಲ ಫಿಶ್ಗಳ ಮೇಲೆ ಬರೆನ ಹಾಕೊಂಡಿದ್ದೀನಿ. ಏನಕ್ಕಂದ್ರೆ ನೀವು ಮಸಾಲ ಅಪ್ಲೈ ಮಾಡಾದ್ಮೇಲೆ ಮೀನು ಎಲ್ಲ ಮಸಾಲಾನ ಅಂದ್ರೆ ಉಪ್ಪು, ಖಾರ, ಹುಳಿ ಇದನ್ನ ಚೆನ್ನಾಗಿ ಎಳ್ಕೊಳ್ಳುತ್ತೆ. ನಿಮ್ಗೆ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇನ್ನು ನಾನಿಲ್ಲಿ ಮಸಾಲ ಮಾಡ್ಕೊಳ್ಳೋದಕ್ಕೆ 5 ರಿಂದ 6 ಹಸಿ ಮೆಣಸಿನಕಾಯಿ ತಗೊಂಡಿದ್ದೀನಿ. ಒಂದು 7 ರಿಂದ 8 ಪೀಸು ಶುಂಠಿ, 15 ರಿಂದ 18 ಎಸ್ಲು ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ. ಕೆಲವರು ಕೊತ್ತಂಬರಿ ಸೊಪ್ಪು ಹಾಕ್ದೇನೋ ಮಾಡ್ತಾರೆ, ಬಟ್ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಬ್ಲೆಂಡ್ ಮಾಡ್ಕೊಳ್ಳಿ. ನೋಡಿ, ಈ ತರ ಪೇಸ್ಟ್ ಆಗ್ಬೇಕು. ಹಸಿಮೆಣಸಿನಕಾಯಿ ಸ್ವಲ್ಪ ಜಾಸ್ತಿನ ಇರ್ಲಿ, ಮೀನಲ್ವಾ, ಖಾರ ಸ್ವಲ್ಪ ಜಾಸ್ತಿ ಎಳ್ಕೊಳ್ಬೇಕು. ಇನ್ನ ಇದನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಅರಿಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ದಿಟ್ಕೊಂಡಿರೋಂತ ಮಸಾಲ ಹಾಗೂ ಈ ಹುಣಸೆ ಹಣ್ಣನ್ನ ಕಿವುಚ್ಕೊಂಡು ಇಲ್ಲಿ ಇದ್ರ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಓಕೆ, ಇದನ್ನೆಲ್ಲ ಇನ್ನು ನೀವು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮೀನಿಗೆ ಅಪ್ಲೈ ಮಾಡ್ಕೊಳ್ಬೇಕು. ಈ ಬರೆ ಎಲ್ಲ ಹಾಕೊಂಡಿದ್ದೀನಲ್ವಾ, ಅದ್ರ ಒಳಗಡೆ ಹಾಗೂ ಎಲ್ಲ ಇದನ್ನ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು ಹಿಂಗೆ ಒಂದು 2 hours ಬಿಟ್ಬಿಡಿ. ಈ ಬಂಗುಡೆ ಉಪ್ಪು ಮುಂಚಿ ಅಂದ್ರೆ ನಮಗ್ ಮೇನ್ ಆಗಿ ಬೇಕಾಗಿರೋದೇ ಬಾಳೆ ಎಲೆ. ಏನಕ್ಕಂದ್ರೆ ನಾವಿಲ್ಲಿ ಮೀನನ್ನ ಬಾಳೆ ಎಲೆನಲ್ಲಿ ಕಟ್ಬಿಟ್ಟು ಫ್ರೈ ಮಾಡ್ಕೊಳ್ತೀವಿ. ಸೊ ಫ್ರೈ ಮಾಡೋ ಮುಂಚೆ ನಾನಿಲ್ಲಿ ತೋರಿಸ್ತಾ ಇರೋ ಹಂಗೆ ಬಾಳೆ ಎಲೆನ ಚೆನ್ನಾಗಿ ನೀವು ಬಾಡಿಸ್ಕೊಳ್ಬೇಕು. ಇಲ್ಲಿ 4 ಮೀನ್ ಇರೋದ್ರಿಂದ ನಾನು 4 ಪೀಸು ಬಾಳೆ ಎಲೆನ ಚೆನ್ನಾಗಿ ಬಾಡಿಸ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ. ಇನ್ನ ಇದಕ್ಕೆ ಮ್ಯಾರಿನೇಟ್ ಮಾಡಿಟ್ಕೊಂಡಿರೋಂತ ಒಂದೊಂದೇ ಮೀನನ್ನ ಹಾಕೊಳ್ಳಿ. ನೋಡಿ, ಇಲ್ಲಿ ಉಳ್ದಿರೋ ಮಸಾಲೆನ ನಾನು ಇದ್ರ ಮೇಲೆ ಹಾಕೊಳ್ತಾ ಇದ್ದೀನಿ. ಸೊ ಮಸಾಲೆನ ಹಾಕ್ಬಿಟ್ಟು ಒಂದೊಂದೇ ಮೀನನ್ನ ಒಂದೊಂದೇ ಬಾಳೆ ಎಲೆ ಪೀಸ್ ನಲ್ಲಿ ಚೆನ್ನಾಗಿ ಫೋಲ್ಡ್ ಮಾಡ್ಕೊಂಡು ಕಟ್ಕೊಳ್ಳಿ. ಏನಪ್ಪ ಇವಳು ಅವಾಗಿಂದ ಉಪ್ಪು ಮುಂಚಿ ಅಂತ ಹೇಳ್ತಾಳೆ ಅಂತ ತಲೆ ಕೆಡಿಸ್ಕೊಂಡ್ರಾ? ಏನಿಲ್ಲ ರೀ, ಮುಂಚಿ ಅಂದ್ರೆ ನಮ್ ತುಳು ಲ್ಯಾಂಗ್ವೇಜ್ ಅಲ್ಲಿ ಮೆಣಸಿನಕಾಯಿ ಅಂತ ಅರ್ಥ ಅಷ್ಟೇ. ಸೊ ಉಪ್ಪು ಮುಂಚಿ, ಉಪ್ಪು ಹಾಗೂ ಮೆಣಸಿನಕಾಯಿ ಇದನ್ನ ಮಿಕ್ಸ್ ಮಾಡ್ಕೊಂಡು ನಾನಿಲ್ಲಿ ಮಸಾಲ ಹಾಕೊಂಡಿರೋದ್ರಿಂದ ಇದಕ್ಕೆ ಉಪ್ಪು ಮುಂಚಿ ಅಂತ ಹೇಳೋದು ಅಷ್ಟೇ, ಸಿಂಪಲ್. ಓಕೆ, ಸೊ ನಾನಿನ್ನು ಅವಾಗ್ಲೇ ಹೇಳ್ದಂಗೆ 2 ಸೈಡು ಇದನ್ನ ಗಟ್ಟಿಯಾಗಿ ಕಟ್ಟುತ್ತಾ ಇದ್ದೀನಿ. ಏನಕ್ಕಂದ್ರೆ ನೋಡಿ, ನೀವು ಪ್ಯಾನ್ ಅಲ್ಲಿ ಫಿಶ್ ನ ಫ್ರೈ ಮಾಡ್ಕೊಳ್ಬೇಕಾದ್ರೆ ಫಿಶ್ ಇದರಿಂದ ಹೊರಗಡೆ ಜಾರಬಾರ್ದು. ಓಕೆನಾ? ನಾನಿಲ್ಲಿ ಬಾಳೆ ಹಗ್ಗನ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಯಾವ ನೂಲಾದ್ರೂ ತಗೊಳ್ಬಹುದು, ಆಪ್ಷನಲ್ ಅದು. ಇದೇ ಮಾಡ್ಬೇಕು, ನಾನು ಇಲ್ಲಿ ಮಾಡಿದೀನಲ್ವಾ ಇದೇ ತರ ಹಗ್ಗದಲ್ಲಿ ಕಟ್ಕೊಳ್ಬೇಕು, ಆ ತರ ಏನ್ ರೂಲ್ ಇಲ್ಲ. ನಿಮಗೆ ಯಾವ್ದು ಕನ್ವೀನಿಯಂಟ್ ಇದೆ ಅದನ್ನ ಯೂಸ್ ಮಾಡ್ಕೊಳ್ಬಹುದು ನೀವು. ಇನ್ನ ಇಲ್ಲಿ ಉದ್ದ ಡಿಸೈನ್ ತರ ಇದೆ ಅಲ್ವಾ, ಇದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಇದೆಲ್ಲ ನಮಗ್ ಬೇಕಾಗಿಲ್ಲ, ಅಗತ್ಯನೇ ಇಲ್ಲ. ಇದೆಲ್ಲ ದೊಡ್ಡ ಇರಿಟೇಷನ್ ಆಗುತ್ತೆ ನಿಮ್ಗೆ ಪ್ಯಾನ್ ಅಲ್ಲಿ. ಓಕೆನಾ? ಫೈನ್. ಇವಾಗ ಒಂದ್ ಪ್ಯಾನ್ಗೆ ಆಯಿಲ್ ಹಾಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಈ 4 ಮೀನನ್ನ ಇಡ್ತಾ ಇದ್ದೀನಿ. ಈ ಬಾಳೆ ಎಲೆನ ಹುಡ್ಕೊಂಡು ಬರೋಷ್ಟೊತ್ತಿಗೆ ಸಾಕಾಗೋಯ್ತು. ಏನಕ್ಕಂದ್ರೆ ನೋಡಿ, ನಮ್ಮ ಬೆಂಗಳೂರಲ್ಲಿ ಹಬ್ಬ ಎಲ್ಲ ಇದ್ರೆ ನಮ್ಗೆ ಈಸಿಯಾಗಿ ಇದು ಸಿಕ್ಬಿಡುತ್ತೆ. ಇನ್ನೊಂದೇನಂದ್ರೆ ಈ ಬಾಳೆ ಎಲೆನಲ್ಲಿ ಮೀನ್ ಫ್ರೈ ಮಾಡೋ ಮಜಾನೇ ಬೇರೆ. ಏನಕ್ಕಂದ್ರೆ ತುಂಬಾ ಘಮ ಅಂತ ಅನ್ಸ್ತಿದೆ. ನೀವಂತೂ ಮನೆಯಲ್ಲಿ ಇದನ್ನ ಪಕ್ಕಾ ಟ್ರೈ ಮಾಡಿ ನೋಡಿ, ಹೆಂಗಾಗುತ್ತೆ ಇದು, ಸಖತ್ತಾಗಿರುತ್ತೆ. ನಾನ್ ಬಿಟ್ರೆ ಕತೆನ ಹೇಳ್ತಾನೆ ಇರ್ತೀನಿ, ಅದೆಲ್ಲ ಬಿಡಿ. ಇವಾಗ ಸ್ವಲ್ಪ ವಿಡಿಯೋದ ಕಡೆನೂ ಗಮನ ಕೊಡಿ. ನೋಡಿ, ಇಲ್ಲಿ ನಾನು ಇದನ್ನ ಮಗುಚ್ಕೊಳ್ತಾ ಇದ್ದೀನಿ, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ. ನಾನಿಲ್ಲಿ ಬಂಗುಡೆ ತಗೊಂಡಿದ್ದೀನಿ. ನೀವು ಯಾವ ಫಿಶ್ ಬೇಕಾದ್ರೂ ತಗೊಳ್ಬಹುದು, ಮಸಾಲ ಸೇಮ್ ಇರುತ್ತೆ. ಬಟ್ ನೀವು ಇದನ್ನ ಯಾವ ಫಿಶ್ ಅಲ್ಲಾದ್ರೂ ಮಾಡ್ಕೊಳ್ಬಹುದು, ಆಯ್ತಾ? ಇನ್ನ ಇದನ್ನ ಮಗುಚ್ಕೊಂಡಾದ್ಮೇಲೆ ಸ್ವಲ್ಪ ಬೇಯ್ಲಿ ಅಂತ ಈ ತರ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ. ನೀವು ಇದನ್ನ ಕೊಬ್ಬರಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನಮ್ ಸೈಡ್ ಜಾಸ್ತಿ ಕೊಬ್ಬರಿ ಎಣ್ಣೆನೆ ನಾವು ಅಡಿಗೆಗೆ ಯೂಸ್ ಮಾಡ್ಕೊಳ್ಳೋದು. ನೋಡಿ, ಈ ತರ ಆದ್ರೆ ಇದು ಕಂಪ್ಲೀಟ್ ಆಗಿ ಫ್ರೈ ಆಗಿದೆ ಅಂತ ಅರ್ಥ. ಇನ್ನ ನಾವು ಇದನ್ನ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಬನ್ನಿ. ಇನ್ನ ನಾನು ಈ ಹಗ್ಗನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ನಮಗ್ ಬೇಕಾಗೇ ಇಲ್ಲ. ನಮಗ್ ಬೇಕಾಗಿರೋದೇನು, ಒಳಗಡೆ ಮೀನ್ ಹೆಂಗಾಗಿದೆ ಅಂತ ಒಂದು ಕ್ಯೂರಿಯಾಸಿಟಿ ಇದೆ. ನೋಡೋಣ ಬನ್ನಿ. ಆಹಾ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮೀನ್ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ. ಇದೇ ರೀತಿ ಹೊಸ ರೆಸಿಪಿ ಜೊತೆ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.